ಖರ್ಗೆ ಕೋಟೆಗೆ ಇವತ್ತು ಮೋದಿ ಲಗ್ಗೆ ಇಡ್ತಾ ಇದ್ದಾರೆ. ಈ ಮೂಲಕ 24ರ ಲೋಕಸಮರಕ್ಕೆ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಚುನಾವಣೆ ದಿನಾಂಕ ಘೋಷಣೆಗೂ ಮುನ್ನವೇ ನಮೋ ರಾಜ್ಯ ಪ್ರವಾಸ. ಎಐಸಿಸಿ ಅಧ್ಯಕ್ಷ ಖರ್ಗೆ ತವರಿನಲ್ಲಿಯೇ ಖರ್ಜಿಸಲಿದ್ದಾರೆ ಮೋದಿ. ಕಲಬುರಗಿ ಬೀದರ್ ಕಾರ್ಯಕರ್ತರನ್ನುದ್ದೇಶಿಸಿ ನಮೋ ಬೃಹತ್ ಭಾಷಣ ಇದೆ ಇವತ್ತು. ಅಬ್ ಕಿ ಬಾರ್ 400 ಕಿ ಪಾರ್. ಕಲಬುರಗಿಯಿಂದಲೇ ಅಡಿಗಲ್ಲು. ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಗೆಲುವಿಗೆ ಮೋದಿ ಪಣ ತೊಟ್ಟಿದ್ದಾರೆ. ಸುಮಾರು 1.5 ಲಕ್ಷ ಕಾರ್ಯಕರ್ತರನ್ನ ಉದ್ದೇಶಿಸಿ ನಮೋ ಇವತ್ತು ಭಾಷಣ ಮಾಡ್ತಾರೆ. ನೀತಿ ಸಂಹಿತೆ ಜಾರಿಗೂ ಮುನ್ನವೇ ಬೃಹತ್ ಸಮಾವೇಶದಲ್ಲಿ ನಮೋ ಭಾಗ್ಯ ಆಗ್ತಾ ಇರುವಂತಹದ್ದು. ಪ್ರಧಾನಿಯಾಗಿ 2ನೇ ಅವಧಿಯ ಕೊನೆಯ ಭಾಷಣವನ್ನ ಇವತ್ತಿನ ಕಲಬುರಗಿ ಕಾರ್ಯಕ್ರಮದ ಮೂಲಕ ಪ್ರಧಾನಿ ಮಾಡ್ತಾರೆ. ಸಹಜವಾಗಿಯೇ ಪ್ರಧಾನಿಯವರು ಏನು ಮಾತನಾಡ್ತಾರೆ, ಯಾವ ವಿಷಯವನ್ನ ಪ್ರಸ್ತಾಪಿಸ್ತಾರೆ, ಕುತೂಹಲ ಕಾರಣವಾಗ್ತಾ ಇದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, 2019ರಲ್ಲೂ ಕೂಡ ಕಲಬುರಗಿಯಿಂದಲೇ ಮೋದಿ ರಣಕಹಳೆಯನ್ನು ಮೊಳಗಿಸಿದ್ರು. ಹಾಗಾಗಿಯೇ ಕಲಬುರಗಿಯನ್ನ ಲಕ್ಕಿ ಪ್ಲೇಸ್, ಲಕ್ಕಿ ಕ್ಷೇತ್ರ ಪ್ರಧಾನಿ ಮೋದಿಗೆ ಅಂತ ಕರೆಯಲಾಗ್ತಾ ಇದೆ. ಈಗ ಮತ್ತೊಮ್ಮೆ ಮಗದೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಯಿಂದಲೇ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಚುನಾವಣೆ ಘೋಷಣೆಯಾಗುವ ಒಂದು ದಿನದ ಮೊದಲು ನಿನ್ನೆ ನೆರೆಯ ರಾಜ್ಯಗಳಲ್ಲಿ ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಲಕ್ಷ ಸಂಖ್ಯೆಯ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ಕಲಬುರಗಿ ಲೋಕಸಮರಕ್ಕೆ ಕರ್ನಾಟಕದಿಂದಲೇ ರಣಕಹಳೆ. ಖರ್ಗೆ ನಾಡಿನಿಂದಲೇ ಕೈ ವಿರುದ್ಧ ಮೋದಿ ಸಮರ ಸಾರ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಕಲಬುರಗಿಗೆ ಮೋದಿ ಆಗಮನವಾಗುತ್ತೆ. ಕಲ್ಯಾಣ ಭಾಗದ 6 ಕ್ಷೇತ್ರಗಳ ಮೇಲೆ ನಮೋ ಫೋಕಸ್ ಅನ್ನ ಮಾಡಿ ಈ ಭಾಷಣವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ ಇವೆಲ್ಲವೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತಹವು. ಇನ್ನು ಬಳ್ಳಾರಿ ಕೋಟೆಗಳ ಮರುವಶಕ್ಕೂ ಕೂಡ ರಣತಂತ್ರವನ್ನು ಹೆಣೆಯಲಾಗ್ತಾ ಇದೆ. ಈ ಮೂಲಕ 2024ರ ರಣಕಣ ರಂಗೇರ್ತಾ ಇದೆ. ಖರ್ಗೆ ಅವರ ಸ್ವಕ್ಷೇತ್ರ, ಅಲ್ಲಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಣಕಹಳೆಯನ್ನು ಮೊಳಗಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹದ್ದು. ಈ ಬಾರಿ ಬಿಜೆಪಿಗರ ಘೋಷವಾಕ್ಯ ಅಬ್ ಕಿ ಬಾರ್ 400 ಕಿ ಪಾರ್ ಅಂತ ಹೇಳಿ 400ಕ್ಕಿಂತ ಹೆಚ್ಚು ಸೀಟುಗಳನ್ನ ಗೆಲ್ಲಬೇಕು ಅನ್ನುವಂತಹ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಈ ಮೂಲಕ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸುವ ಮೂಲಕ ಒಂದು ಐತಿಹಾಸಿಕ ದಾಖಲೆಯನ್ನ ನಿರ್ಮಿಸಬೇಕು ಅನ್ನುವಂತಹ ಕನಸನ್ನ ಕಂಡಿದ್ದಾರೆ. ಆ ಕನಸನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ, ಆ ಕನಸನ್ನ ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತು ಕಲಬುರಗಿಯಲ್ಲಿ ಪಾಂಚಜನ್ಯವನ್ನು ಮೊಳಗಿಸ್ತಾ ಇದ್ದಾರೆ, ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಸಹಜವಾಗಿಯೇ ಕಾರ್ಯಕರ್ತರಲ್ಲಿ, ಬಿಜೆಪಿಯ ಮುಖಂಡರಲ್ಲಿ, ಬಿಜೆಪಿಯ ಅಭ್ಯರ್ಥಿಗಳಲ್ಲಿ ಸಂತಸ ಮನೆ ಮಾಡಿದೆ. ಹೊಸ ಹುರುಪು, ಹೊಸ ಚೈತನ್ಯ, ಹೊಸ ಜೋಶನ್ನು ನಾವು ಕಾಣಬಹುದಾಗಿದೆ. 2 ಗಂಟೆಗೆ ಪ್ರಧಾನಿಗಳ ಆಗಮನ ಕಲಬುರಗಿಗೆ ಆಗುತ್ತೆ. ಅಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಖರ್ಗೆ ಕೋಟೆಗೆ ಮೋದಿ ಲಗ್ಗೆ ಇಡ್ಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಯಾವ ರೀತಿ ಸಿದ್ಧತೆ ಇದೆ, ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರ ನಾಯಕರುಗಳ ಜೋಶ್ ಹೇಗಿದೆ ಅಂತ ಹೇಳಿ ಪ್ರವೀಣ್ ರೆಡ್ಡಿ? ಎಸ್ ಪ್ರೇಮ್ ಕುಮಾರ್, ಇವತ್ತು ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಐಸಿಸಿ ಅಧ್ಯಕ್ಷ ಖರ್ಗೆ ತವರಿನಲ್ಲೇ ಏನಂದ್ರೆ ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸೋಕೆ ಮುಂದಾಗಿದ್ದಾರೆ. 2019ರಲ್ಲೂ ಕೂಡ ಕಲಬುರಗಿಯ ಇದೇ NV ಮೈದಾನದಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ರಣಕಹಳೆಯನ್ನು ಓದಿದ್ರು. ಆ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ 6 ಸ್ಥಾನ ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 25 ಲೋಕಸಭೆ ಸದಸ್ಯರನ್ನು ಬಿಜೆಪಿಗೆ ಆಯ್ಕೆಯಾಗಿತ್ತು. ಸೊ ಹೀಗಾಗಿ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಮೊದಲ ಸಭೆಯನ್ನು ಈ ಒಂದು ಕಲಬುರಗಿಯ NV ಮೈದಾನದಿಂದಲೇ ಆರಂಭಿಸ್ತಾ ಇದ್ದಾರೆ. ಇದು ಎಲ್ಲೊಂದು ಕಡೆ ಪ್ರಧಾನಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಲಕ್ಕಿ ಕ್ಷೇತ್ರ ಅಂತೇಳಿ ಬಿಜೆಪಿ ನಾಯಕರು, ಶಾಸಕರು ಎಲ್ಲರೂ ಕೂಡ ಈಗ ಮಾತನಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಬಾರಿ ಏನಂದ್ರೆ ಪ್ರಧಾನಿಯವರ ಸ್ಲೋಗನ್ ಆಗಿದೆ ಅಬ್ ಕಿ ಬಾರ್ 400 ಪಾರ್. ಅಂದ್ರೆ ಈ ಬಾರಿಯ ಲೋಕಸಭೆಯಲ್ಲಿ ಶತಾಯಗತಾಯವಾಗಿ 400ಕ್ಕೂ ಹೆಚ್ಚು ಲೋಕಸಭೆಯಲ್ಲಿ ಬಿಜೆಪಿ ಸ್ಥಾನವನ್ನು ಗೆಲ್ಸೋಕೆ ಮೋದಿ ಅವರು ಕೂಡ ಪಣ ತೊಟ್ಟಿದ್ದು. ಹೀಗಾಗಿ ಏನಂದ್ರೆ ರಾಜ್ಯದಲ್ಲೂ ಕೂಡ 28ಕ್ಕೆ 28 ಲೋಕಸಭಾ ಸ್ಥಾನಗಳನ್ನು ಕೂಡ ಬಿಜೆಪಿ ಹಾಗೂ ಮೈತ್ರಿ ಪಕ್ಷಗಳ ಪಾಲಾಗಬೇಕು ಎಂಬುದು ಮೋದಿ ಅವರ ಪಣ ಆಗಿದೆ. ಅದಕ್ಕೆ ಅಡಿಗಲ್ಲು ಹಾಕೋದಕ್ಕೆ ಈಗ ಕಲಬುರಗಿಯಿಂದ ಒಂದು ಈಗಾಗಲೇ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ 2 ಮೆಸೇಜ್ ಅಡಗಿದೆ ಪ್ರೇಮ್ ಕುಮಾರ್. ಒಂದು ಏನಂದ್ರೆ ಈಗಾಗಲೇ ಅಂದ್ರೆ ಮೋದಿ ಅವರು ಏನಂದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ತವರಲ್ಲೇ ಯಾವ ರೀತಿಯಾಗಿ ಬಿಜೆಪಿ ಅಬ್ಬರದ ಪ್ರಚಾರ ಮಾಡುತ್ತೆ. ಕಳೆದ ಬಾರಿ ಸುಮಾರು 1 ಲಕ್ಷ ಮತಗಳಿಂದ ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ್ ಖರ್ಗೆಗೆ ಸೋಲಿನ ರುಚಿಯನ್ನು ಪ್ರಧಾನಿ ಮೋದಿ ಅವರು ಈ ಒಂದು ವೇದಿಕೆಯಿಂದಲೇ ತೋರಿಸಿದ್ರು. ಸೊ ಈ ಬಾರಿ ಮತ್ತೆ ಖರ್ಗೆ ಕೋಟೆಯಲ್ಲಿ ಕಮಲ ಅರಳಿಸಲು
ಪ್ರಧಾನಿ ಮೋದಿ ಸಜ್ಜಾಗಿದ್ದಾರೆ. ಈ ಮೂಲಕ ರಾಷ್ಟ್ರ ಮಟ್ಟದಲ್ಲೂ ಕೂಡ AICC ಅಧ್ಯಕ್ಷರ ತವರಿನಲ್ಲೇ ಬಿಜೆಪಿ ಜಯ ಬಾರಿಸಿದೆ ಅಂತ ಒಂದು ಮೆಸೇಜ್ ಕೊಡೋದಕ್ಕೆ ಏನೆಲ್ಲ ಒಂದು ಪ್ಲಾನ್ಗಳನ್ನ ಹಾಕೊಳ್ಬೇಕು, ಇಲ್ಲಿನ ಕಾರ್ಯಕರ್ತರಲ್ಲಿ ಯಾವೆಲ್ಲ ಜೋಶನ್ನ ಹುಟ್ಟಿಸ್ಬೇಕು, ಆ ರೀತಿಯಾದಂತಹ ಎಲ್ಲಾ ಕೆಲಸಗಳನ್ನು ಈಗ ಮೋದಿ ಮಾಡ್ತಾ ಇದ್ದು, ಪ್ರಥಮ ಬಾರಿಗೆ ಇವತ್ತು DAR ಮೈದಾನಕ್ಕೆ 2 ಗಂಟೆಗೆ ಆಗಮಿಸ್ತಾ ಇರುವಂತಹ ಮೋದಿ ಸುಮಾರು 7 ರಿಂದ 8 ನಿಮಿಷಗಳ ಕಾಲ ಮಿನಿ ರೋಡ್ ಶೋ ಕೂಡ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1.5 ಲಕ್ಷ ಜನ ಸೇರುವಂತಹ ಎಲ್ಲ ಸಾಧ್ಯತೆಗಳಿವೆ. ಆ ಒಂದು ಕಾರ್ಯಕರ್ತರನ್ನು ಉದ್ದೇಶಿಸಿ, ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡಲಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.